ಫ್ಯಾಕ್ಟ್ರಿ ಇದೆ. ಅದಕ್ಕೆಲ್ಲ ತಗೊಂಡು ನಾವು ದಿನನಿತ್ಯ ನಾವು ಫಸ್ಟು 12 ಸೈಜಲ್ಲಿ 250 ಇಟ್ಕೆ ತುಂಬಿ ಹೊಡಿತಿದ್ದೆ, ಈಗ 300 ಇಟ್ಕೆ ತುಂಬ ಹೊಡಿತಿದ್ದೀನಿ. ಕೆಪಾಸಿಟಿ ಜಾಸ್ತಿ ಇದೆ, ತುಂಬ ಚೆನ್ನಾಗಿದೆ. ಕಾರ್ ಹೊಡೆದಂಗೆ ಆಗುತ್ತೆ ನಮ್ಮ ಮಹೇಂದ್ರ. ನಮ್ಮ ರೈತ ಬಂದಲ್ಲಿ ಕೇಳೋದೇನೆಂದರೆ ಎಲ್ಲ ಗಾಡಿಗಳು ಇರದೆ ಬೇರೆ ಇದೆಲ್ಲ HP ಜಾಸ್ತಿ ಇರುತ್ತೆ. ವಸ್ತ್ರಲ್ಲಿ ತಗೊಳ್ತೀರಾ, ಹೋಯ್ತಾ ಮೈಲೇಜ್ ಡ್ರಾಪ್ ಆಯ್ತವೆ. ತಗೊಂಡೋಗಿ ಆ ಗಾಡಿ ತಗೊಳ್ಳೋ ಈ ಗಾಡಿ ತಗೊಳ್ಳೋ ಅಂತ ಕನ್ಫ್ಯೂಸ್ ಆಗಿಬಿಡ್ತೀರಾ. ಏನೇ ಇದ್ರೂ ನಮ್ಮ ಮಹೇಂದ್ರನೇ ತಗೊಳ್ಳಿ. ನೀವು ಎಷ್ಟು ವರ್ಷ ಯೂಸ್ ಮಾಡಿದ್ರೂ ಇವತ್ತೇನು ಮೈಲೇಜ್ ಇರುತ್ತೆ ಅವತ್ತು ಅದೇ ಮೈಲೇಜ್ ಇರುತ್ತೆ. ಮತ್ತು ನೀವು ಕೊಟ್ಟು ಬೇರೆ ಗಾಡಿ ತಗೊಳ್ಳೋದಾದ್ರೂ ಶೋರೂಮಿಗೆ ವಹಿಸಿ ಏನು ಹೋದ್ರೆ ನಿಮಗೆ ಹಾಕಿರೋ ದುಡ್ಡಲ್ಲಿ 1 ಲಕ್ಷನೋ 1.5 ಲಕ್ಷನೋ 2 ಲಕ್ಷನೋ ಹೋಗುತ್ತೆ ಅಷ್ಟೇ. ಅದೇ ರೀಸೇಲ್ ವ್ಯಾಲಿ ಚೆನ್ನಾಗಿದೆ ನಮ್ಮ ಮಹೇಂದ್ರ. ವಿಚಾರ ಆಗಿರಲಿ, ಅದನ್ನು ಅನುಭವ ಪಡೆದಿರ್ತಕ್ಕಂಥದ್ದು, ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಫಾರ್ಮರ್ ಹತ್ರ ಹೋಗಿ ಮಾತಾಡಿದ್ರೆ ಅವರ ಅನುಭವ ಯಾವ ರೀತಿ ಇದೆ ಅಂತ ಹೇಳ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ಟ್ಯಾಕ್ಟ್ರಿಗೆ ಅನುಭವ, ಈಗ ನಾವು ಶೋರೂಮಲ್ಲಿ ಎಷ್ಟೇ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು, ಆದರೆ ಫಾರ್ಮರ್ ಎಂಡಲ್ಲಿ ಬಂದಾಗ ಅವರ ಅನುಭವನೇ ದೊಡ್ಡದು ಅಂತಲೇ ಹೇಳ್ಬೋದು. ನೀವು ಈ ಟ್ಯಾಕ್ಟ್ರಿನಲ್ಲಿ, ಅಂದರೆ ಮಹೀಂದ್ರ ಟ್ಯಾಕ್ಟ್ರಿನಲ್ಲಿ ಎಷ್ಟು ವರ್ಷಗಳ ಅನುಭವ ಸರ್ ನಿಮಗೆ ಅಂತ ಕೇಳ್ಬೋದಾ? ಫಸ್ಟ್ ನಿಮ್ಮ ಪರಿಚಯ ಮಾಡಿಕೊಡಿ ನಾನು. ಸರ್ ನಮಸ್ತೆ. ನಮ್ಮ ಹಾಸನ್ನ ರೈತ ಬಾಂಧವರಲ್ಲಿ ಹೇಳೋದೇನೆಂದರೆ, ನನ್ನ ಹೆಸರು ಸಂತೋಷ್ ಅಂತ. ಹಾಸನ್ ಉದ್ದೂರು ಕಸಬಾ ಬಳಿ ನಮ್ಮದು. ನಾವು 2008ರಿಂದ ಫಸ್ಟು ಮಹೇಂದ್ರ ಗಾಡಿನೇ ಯೂಸ್ ಮಾಡಿದ್ದೀವಿ. ಫಸ್ಟು ಎಲ್ಲ 275 ಇತ್ತು. 275ಇಂದ 475 ಬಂತು. 475ನ ತೊಗೊಂಡಿದ್ದೀವಿ. ಅದ್ರ ಕೆಲಸನೂ ತುಂಬ ಚೆನ್ನಾಗಿದೆ. ಆ ಗಾಡಿ ತುಂಬ ಚೆನ್ನಾಗಿ ವರ್ಕ್ ಆಯಿತು. ನಮಗೆಲ್ಲ ಕೆಲಸ ಮಾಡೋದಕ್ಕೆ ಆಗಲಿ, ಎಲ್ಲದಕ್ಕೆ ಮೇಂಟೆನೆನ್ಸ್ ಆಗಲಿ. ಫಸ್ಟು ಲೈನರ್ ಬ್ರೇಕಿಂದ ಆಯಿಲ್ ಬ್ರೇಕ್ ಅಂತ ಬಂದಮೇಲೆ ತುಂಬ ಇನ್ನೂ ಚೆನ್ನಾಗಿ ಬಂದಿತ್ತು ಗಾಡಿ. ಕೆಲಸ ಮಾಡೋದಕ್ಕೆಲ್ಲ ತುಂಬ ಈಸಿ ಆಯಿತು. ಅದಾದ ನಂತರ ಎಲ್ಲ ನೆಕ್ಸ್ಟು ಪೋಸ್ಟರಿಂಗ್ ಬಂತು. ಇನ್ನೂ ನಮ್ಮ ರೈತರಿಗೆಲ್ಲ ಕೆಲಸ ಮಾಡೋದಕ್ಕೆ ಚೆನ್ನಾಗಿ ಗಾಡಿ ತುಂಬ ಚೆನ್ನಾಗಿ ವರ್ಕ್ ಆಯಿತು. ನಮ್ಮ ಮಹೇಂದ್ರ ಅಂದರೆ ಯಾವಾಗಲೂ ಸ್ಪೇರಿಂದು ಮೇಯ್ನು, ಮೈಲೇಜು ಮೇಯ್ನು. ಸರ್, ಈಗ ಸರ್ವಿಸ್ ವಿಚಾರಕ್ಕೆ ಬಂದಾಗ, ಈಗ ಕೆಲವೊಂದು ಬ್ರ್ಯಾಂಡ್ಗಳ ಹೆಸರಿಗೆ ಫೇಮಸ್ ಸರ್, ಸರ್ವಿಸ್ ಬಂದು ಹೇಳ್ಬೇಕಂದ್ರೆ ನಮ್ಮ ಹಾಸನ್ ಶೋರೂಮಲ್ಲಿ ತುಂಬ ಏನೇ ಇರಲಿ, ಸಣ್ಣ ಪುಟ್ಟದ್ದು ಏನೇ ಫೋನಲ್ಲಿ ನಮಗೆ ಗೊತ್ತಾಗದೇ ಇದ್ದಾಗ ಹೊಸ ಗಾಡಿ ತಗೊಂಡಾಗ ಅದನ್ನು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿ ಎಲ್ಲನೂ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಇದೇ ಥರ ಕೆಲಸ ಮಾಡ್ಕೊಳ್ಳಿ, ಇದೇ ಥರ ನೋಡ್ಕೊಳ್ಳಿ ಗಾಡಿ ಅಂತೇಳಿ. ಸರ್, ಈಗ ಉಳುಮೆ ಮಾಡೋದ್ರಲ್ಲಾಗಲಿ ಅಥವಾ ಲೋಡ್ ಟ್ರಾಲಿನಲ್ಲಿ ಎಳೆದಾಗಲಿ ಯಾವ ಕೆಲಸಕ್ಕೆ ಫಸ್ಟು ಎಲ್ಲ ಸರ್ ಸ್ವಲ್ಪ 12 ಸೈಜು ಗಾಡಿ 12 ಸೈಜ್ ಬಂದಿತ್ತು ಗಾಡಿ ಫಸ್ಟು. 11, 13ಅಲ್ಲೆಲ್ಲ. ಈಗೆಲ್ಲ 13 ಸೈಜ್ ಮಾಡಿದ್ದಾರೆ. 13 ಸೈಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಲೋಡು ಹಾಕೋದಕ್ಕಾಗಲಿ ಮತ್ತು ಉಳುಮೆ ಮಾಡೋದಕ್ಕಾಗಲಿ ಎಲ್ಲ ತುಂಬ ಚೆನ್ನಾಗಿದೆ ಗಾಡಿ. ಸರ್, ನೀವು ಈಗ ಇಂಜಿನ್ ಯಾವುದಕ್ಕೋಸ್ಕರ ಉದ್ದೇಶಕ್ಕೆ ನೆಲ ಉಳುಮೆ ಮಾಡೋದಕ್ಕೆ ಹೆಚ್ಚು ಯೂಸ್ ಮಾಡ್ತಾ ಇದ್ದೀರಾ ಅಥವಾ? ಸರ್, ನಮ್ಮದು ನಾವು ಜಮೀನು ಉಳುಮೆನೂ ಮಾಡ್ತೀವಿ. ಮತ್ತು ಈಗೆಲ್ಲ ಜೋಳ ಕಟಾವಿಗೆ ಗಾಡಿ ಯೂಸ್ ಮಾಡ್ತಾಯಿದ್ದೀವಿ. ಎಲ್ಲ ಶೈಲೇಜು ಮಿಷಿನ್ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮದು ಹಾಲಗುರಿ ಫ್ಯಾಕ್ಟ್ರಿ ಇದೆ. ಅದಕ್ಕೆಲ್ಲ ತಗೊಂಡು ನಾವು ದಿನನಿತ್ಯ ನಾವು ಫಸ್ಟು 12 ಸೈಜಲ್ಲಿ 250 ಇಟ್ಕೆ ತುಂಬಿ ಹೊಡಿತಿದ್ದೆ, ಈಗ 300 ಇಟ್ಕೆ ತುಂಬ ಹೊಡಿತಿದ್ದೀನಿ. ಕೆಪಾಸಿಟಿ ಜಾಸ್ತಿ ಇದೆ, ತುಂಬ ಚೆನ್ನಾಗಿದೆ. ಕಾರ್ ಹೊಡೆದಂಗೆ ಆಗುತ್ತೆ ನಮ್ಮ ಮಹೇಂದ್ರ. ನಮ್ಮ ರೈತ ಬಂದಲ್ಲಿ ಕೇಳೋದೇನೆಂದರೆ ಎಲ್ಲ ಗಾಡಿಗಳು ಇರದೆ ಬೇರೆ ಇದೆಲ್ಲ HP ಜಾಸ್ತಿ ಇರುತ್ತೆ. ವಸ್ತ್ರಲ್ಲಿ ತಗೊಳ್ತೀರಾ, ಹೋಯ್ತಾ ಮೈಲೇಜ್ ಡ್ರಾಪ್ ಆಯ್ತವೆ. ತಗೊಂಡೋಗಿ ಆ ಗಾಡಿ ತಗೊಳ್ಳೋ ಈ ಗಾಡಿ ತಗೊಳ್ಳೋ ಅಂತ ಕನ್ಫ್ಯೂಸ್ ಆಗಿಬಿಡ್ತೀರಾ. ಏನೇ ಇದ್ರೂ ನಮ್ಮ ಮಹೇಂದ್ರನೇ ತಗೊಳ್ಳಿ. ನೀವು ಎಷ್ಟು ವರ್ಷ ಯೂಸ್ ಮಾಡಿದ್ರೂ ಇವತ್ತೇನು ಮೈಲೇಜ್ ಇರುತ್ತೆ ಅವತ್ತು ಅದೇ ಮೈಲೇಜ್ ಇರುತ್ತೆ. ಮತ್ತು ನೀವು ಕೊಟ್ಟು ಬೇರೆ ಗಾಡಿ ತಗೊಳ್ಳೋದಾದ್ರೂ ಶೋರೂಮಿಗೆ ವಹಿಸಿ ಏನು ಹೋದ್ರೆ ನಿಮಗೆ ಹಾಕಿರೋ ದುಡ್ಡಲ್ಲಿ 1 ಲಕ್ಷನೋ 1.5 ಲಕ್ಷನೋ 2 ಲಕ್ಷನೋ ಹೋಗುತ್ತೆ ಅಷ್ಟೇ. ರೀಸೇಲ್ ವ್ಯಾಲಿ ಚೆನ್ನಾಗಿದೆ ನಮ್ಮ ಮಹೇಂದ್ರ ಗಾಡಿ. ನಮ್ಮ ರೈತರಿಗೆ ತಕ್ಕನಾದ ಗಾಡಿ ಅಂದರೆ ನಮ್ಮ ಮಹೇಂದ್ರ. ಸರ್, ಈಗ ಸೀಟ್ ಕಂಫರ್ಟ್ ಮತ್ತು ಎಲ್ಲ ನೋಡೋದಾದರೆ ನಿಮಗೆ ಮೊದಲೇ ಗಾಡಿಗೆ ಸರ್ ಫಸ್ಟು ಎಲ್ಲ ಸರ್ ಸೀಟು ಡೌನಲ್ಲಿತ್ತು. ಅದಾದಮೇಲೆ 12, 13 ಆದಮೇಲೆ ಸ್ವಲ್ಪ ಅಪ್ ಮಾಡಿದರು. ಮತ್ತೀಗ ಫ್ರೀಯಾಗಿ ಮಾಡಿದ್ದಾರೆ. ಆರಾಮಾಗಿ ಕುತ್ಕೊಳ್ಬೋದು. ಗೇರೇ ಅಷ್ಟೇ. ಮತ್ತು ಸ್ಟಾರ್ಟಿಂಗ್ ಆಗಲಿ ಸೈಡ್ ಗೇರ್ ಬಂದಿದೆ. ಹ್ಯಾಂಡ್ ಬ್ರೇಕು ಸರ್ ಅಲ್ಲಿತ್ತು, ಇಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸ್ಪೆಷಾಲಿಟಿ. ಗಾಡಿ ಎಲ್ಲ ತುಂಬ ಕಂಫರ್ಟ್ ಆಗಿದೆ. ಗಾಡಿ ಒಂದು ಸ್ವಲ್ಪನೂ ಎದಾಳೋದಿಲ್ಲ. ಎಲ್ಲ ಹೆವಿ ಮಾಡಿದ್ದಾರೆ ನೋಡಿ. ಆಕ್ಸೆಲ್ ಆಗಲಿ ಆನ್ ರೋಡ್ ಸರ್, ರೋಡಲ್ಲಿ ಯಾವ ಥರ ಇದೆ ಅಂತ ಇದೆಲ್ಲ ಸ್ವಲ್ಪ ಹೈಟ್ ಮಾಡಿದ್ದಾರೆ ಅಂತ ಎಲ್ಲ ಹೈಟ್ ಮಾಡಿದ್ದಾರೆ. ತುಂಬ ಫ್ರೀಯಾಗಿದೆ ಗಾಡಿ. ಎಲ್ಲ ಒಂದು ಲೆವೆಲ್ ಇದೆ. ಯಾವುದೇ ಕಾರಣಕ್ಕೆ ಒಂದು ಚೂರು ಗಾಡಿ ಎದಾಳೋದಿಲ್ಲ. ನೀವೆಷ್ಟು 300 ಇಟ್ಕೆ ಹಾಕೊಡಿರಿ. ಉಕ್ಕೆ ನೀವು ಡೀಪಲ್ಲಿ ಫಸ್ಟ್ ಹೊಡಿತಿರಲ್ಲ ಅದಕ್ಕಿಂತ ಒಂದು ಡೀಪ್ ಜಾಸ್ತಿ ಬಿಟ್ಟು ಹೊಡೀರಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದು. ಯಾವುದೇ ಕಾರಣಕ್ಕೂ ಗಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. HNR ಈಗ ತುಂಬ ಅದಕ್ಕಿಂತ ನಾನು ಮೊನ್ನೆ ಈಗ 4 ದಿವಸದಲ್ಲಿ ಒಂದು NBP ತಗೊಂಡೋಗಿದ್ದೀನಿ, ಒಂದು HNR ತಗೊಂಡೋಗಿದ್ದೀನಿ. NBPನೂ ಹೊಡೆದು ನೋಡಿದ್ದೀನಿ. HNR ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಇದು ರೋಡ್ ಗ್ರಿಪ್ ಎಲ್ಲ ಚೆನ್ನಾಗಿದೆ. ರೋಡ್ ಗ್ರಿಪ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಈಗ ಫಸ್ಟು ಫಾಲ್ಟ್ ಏನಿತ್ತು ಅಂದರೆ 13 ಸೈಜ್ ಟೈರ್ ಬಿಟ್ಟಾಗ ಫ್ರಂಟ್ ಟೈರು
ಸ್ವಲ್ಪ ಗಾಡಿ ಡೌನ್ ಇರೋದು, ಈಗ ಒಂದೇ ಲೆವೆಲ್ ಇಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಗಾಡಿ. ಸರ್ ಈಗ ನಾನು ಇತ್ತೀಚೆಗೆ ಕೇಳ್ಪಟ್ಟೆ ಇದನ್ನು ಹಳೆ ಮಾಡ್ಲಲ್ಲಿ ಏನೇನು ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಸರ್ ಮಾಡಿ ಫೈನಲ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಈಗೆಲ್ಲ ನಮ್ಮ ನೋಡಿ ಉಕ್ಕೆಗಾಗಲಿ ಎಲ್ಲ ಚೆನ್ನಾಗಿ ಬಿಟ್ಟಿದ್ದಾರೆ. ಎಲ್ಲ ನೀಟಾಗಿ ಹೌಸಿಂಗ್ ಆಗಲಿ ಮತ್ತು ಆಯಿಲ್ ಬ್ರೇಕ್ ಇದಾಗಲಿ ಯಾವುದು ಸಮಸ್ಯೆ ಒಂಚೂರು ಇಲ್ಲ. ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಫಾರ್ಮರ್ಸ್ಗೆ ಎಲ್ಲ ಹೆವಿ ಮಾಡಿದ್ದಾರೆ ನೋಡಿ. ನಮ್ಮ ಮುಖ್ಯದು ನೇಗ್ಲು ಹಾಕೊಳ್ಳೋದಾಗಲಿ ಇದನ್ನ ಹಾಕೊಳ್ಳೋದಾಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೀಟಿನ ಕಂಫರ್ಟಬಲ್, ವೆಯ್ಟ್ ಕೆಪಾಸಿಟಿನ 2 ಟನ್ವರೆಗೂ ಕೊಟ್ಟಿದ್ದಾರೆ ಸರ್. ಎಲ್ಲ 5 ಟನ್ವರೆಗೆ ಕೆಪಾಸಿಟಿ ಎತ್ತುತ್ತೆ ಇದು. 8 ಟನ್ ಕೆಪಾಸಿಟಿ ಎತ್ತದೆ ಸರ್ ಇದು. ಆಯಿಲ್ ಸರ್ವಿಸ್ ಸರ್ ಎಷ್ಟು ಮಾಡಬೇಕಂತ ಸರ್ವಿಸ್ ಎಲ್ಲ ಗೇರ್ ಬಾಕ್ಸ್ ಆಯಿಲ್ ಎಲ್ಲ 1000 ಗಂಟೆ ಕೊಟ್ಟಿದ್ದಾರೆ. 1000 ಗಂಟೆಗೆ ಗೇರ್ ಬಾಕ್ಸ್ ಆಯಿಲ್ ಸರ್ವಿಸ್ ಮಾಡಿಸ್ಕೋಬೇಕು ಸರ್. ಈಗ ನನಗೆ ಇನ್ನೊಂದು ವಿಚಾರ, ಈಗ ಪ್ರೈಸ್ ಲೆಕ್ಕದಲ್ಲಿ ಸರ್ ಯಾವತ್ತು ನೀವು ಗಾಡಿ ಅಂದರೆ ನೀವು ಸರ್ವೀಸು ನೀವು ಗಾಡಿ ನಿಲ್ಸಿರ್ತೀರಿ, ಗಾಡಿ ಓಡಿರೋದಿಲ್ಲ, ವರ್ಷಾಂಗಟ್ಲೆ ಆಗುತ್ತೆ. ಆವಾಗ ನೀವು ಇಷ್ಟು ಗಂಟೆಗೆ ಓಡಬೇಕು ಅಂತ ನೀವು ಸರ್ವಿಸ್ ಅಲ್ಲಿಯವರು ಡ್ಯೂ ಮಾಡ್ಕೋಬೇಡಿ. ಬೇಗನೆ ಮಾಡಿಸ್ಕೊಳ್ಳಿ, 50 ಗಂಟೆ ಇದ್ದಂಗೆ ಮಾಡಿಸ್ಕೊಳ್ಳಿ. ಸರ್ವಿಸ್ ಎಷ್ಟು ನೀವು 50 ಗಂಟೆ ಮುಂಚೆಗೆ ಮಾಡಿಸ್ಕೊತೀರಿ, ಗಾಡಿ ತುಂಬಾ ಅಷ್ಟೇ ಚೆನ್ನಾಗಿರುತ್ತೆ. ಮೇಂಟೆನೆನ್ಸ್ ಬೇಗ ಸರ್ವಿಸ್ ಬೇಗ ಮಾಡಿಸ್ಬೇಕು. ಈಗ ಯಾಕೆಂದರೆ ಏನು ಗೊತ್ತಾ ಸರ್, ಮನೆಗೆ ತಗೊಂಡು ಹೋಗ್ತಾರೆ ಓನ್ ಯೂಸಿಗೆ, ಬಾಡಿಗೆ ಮಾಡೋದಿಲ್ಲ, ಮನೆ ಕೆಲಸಕ್ಕೆ ಮಾತ್ರ ಇಟ್ಕೋತಾರೆ. ಆವಾಗ 200 ಗಂಟೆ ಹೇಳಿರ್ತಾರೆ ಸರ್ವಿಸಿಗೆ ಶೋರೂಮರು. ಆವಾಗ ನಾವೇನು ಮಾಡಬೇಕು, ನಾವು ಇನ್ನೂ 20 ಗಂಟೆ 30 ಗಂಟೆ ಇದ್ದಂಗೆ ಸರ್ವಿಸ್ ಮಾಡಿಸ್ಕೋಬೇಕು. ಹೌದು, ಗಾಡಿ ನಿಂತು ಆಯಲು ಗಟ್ಟಿಯಾಗಿರುತ್ತೆ. ನೀವು ಒಂದು ವಾರಕ್ಕೊಂದ್ಸತಿ ಗಾಡಿ ತೆಗೆಯೋದಾದ್ರೆ ಅಲ್ಲಿಗೆ ನೀವು ವರ್ಷ ಲಾಕ್ ಹಾಕೊಂಡ್ರೆ ಗಾಡಿ ನೀವು 30 ಗಂಟೆ ಇದ್ದಂಗೆ ಸರ್ವಿಸ್ ಮಾಡಿಸ್ಕೋಬೇಕು. ಯಾವುದೇ ವೆಹಿಕಲ್ ಆಗಲಿ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸ್ಬೇಕು. ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸ್ಕೋಬೇಕು ಸರ್. ಆ ಟೈಮಿಗೆ ಮಾಡ್ಸೋಕ್ಕಾಗಲಿಲ್ಲ, ಗಾಡಿ ಓಡಲಿಲ್ಲ ಅಂದರೆ ನೀವು ಒಂದು ಸರ್ವಿಸಿಗೆ ಅಮೌಂಟ್ ಇದ್ದಾಗಲಿ ಯಾವುದನ್ನು ನೋಡಬಾರ್ದು. ಸರ್ವಿಸ್ ಟೈಮಿಗೆ ಸರ್ವಿಸ್ ಮಾಡಿಸ್ಬೇಕು ಗಾಡಿ. ಸರಿ ಸರ್, ಈಗ ಓಕೆ ಸರ್, ಸರ್ವಿಸಲ್ಲಿ ಏನೋ ನಂಬರ್ 1 ಇದೆ ಅಂತ ಹೇಳ್ಬೋದು. ಈಗ ಸರ್ ಪ್ರೈಸ್ ಲಿಸ್ಟಲ್ಲಿ ಬಂದರೆ ಬೇರೆ ಕಂಪ್ನಿ ಕಂಪೇರ್ ಮಾಡಿದ್ರೆ ಇದು ಸರ್ ಮಹೇಂದ್ರ ಅಂತ ಬಂದರೆ ಗಾಡಿ ಇರೋದನ್ನ ಹೇಳಬೇಕು. ನನ್ನ ಹತ್ರನೂ ಗಾಡಿ ಇದೆ. ನಾನು 2007ರಿಂದಲೂ ಗಾಡಿ ಯೂಸ್ ಮಾಡಿದ್ದೀನಿ. ಗಾಡಿ ಏನೇ ಸಮಸ್ಯೆ ಆದರೂ ಸರ್ ನಾವೇ ಸ್ವತಃ ಏನಾರ ಒಂದು ಸಮಸ್ಯೆ ಕಂಡಿಡ್ಕೊಂಡು ತರ್ಬೋದು ಗಾಡಿ. ನಮಗೆ ಶೋರೂಮರೇ ಬರಬೇಕು ಅನ್ನೋದಿಲ್ಲ, ಒಂದು ಫೋನ್ ಕಾಲಲ್ಲಿ ಹೇಳ್ಕೊಡ್ತಾರೆ. ಬೇರೆ ಗಾಡಿಗಳು ಈಗ ಜಾಂಡಿಯರ್ ಆಗಿರ್ಬೋದು, ನಾವೀಗ ರೀಸೆಂಟಾಗಿ ಸರ್ ಒಂದು ಫ್ಯಾಕ್ಟ್ರಿಗೆ ನ್ಯೂಜಿಲ್ಯಾಂಡಿಗೆ ಗಾಡಿ ತಗೊಂಡು ಲಾಸ್ಟೇ ಗಾಡಿ ನಮಗೆ ಕೊಟ್ಟಿದ್ದು. ಆ ಗಾಡಿ ಈಗ ನಮಗೆ ಎಷ್ಟು ಪ್ರಾಬ್ಲಮ್ ಬರ್ತಿದೆ. ಬಕೆಟ್ ಕೂರಿಸಿದ್ದೀವಿ ಫ್ಯಾಕ್ಟ್ರಿಗೆ, ಬುಲ್ಲು ಬಕೆಟ್ ಕೂರಿಸಿದ್ದೀವಿ. ಆ ಗಾಡಿ ಕೊಟ್ಟರು ನಮಗೆ ಶೋರೂಮ್ ಕ್ಲೋಸ್ ಮಾಡ್ಕೋರು. ಈಗ ಒಂದು ಫಾಲ್ಟು ಗೇರ್ ಬಾಕ್ಸು ಆಯಿತು ಒಂದು ಸಲ, ಆಮೇಲೆ ಒಂದು ಮೆಟೀರಿಯಲ್ ಸಿಗ್ತಾಯಿಲ್ಲ. ಈಗೆಲ್ಲ ನಾವು ಚನ್ನಪಟ್ಟಣ ಹೋಗಬೇಕು, ಬೆಂಗಳೂರಿಂದ ತರಿಸ್ಬೇಕು, ಅಲ್ಲಿನ ಮೆಕ್ಯಾನಿಕ್ ಸಜೆಷನ್ ಮಾಡಬೇಕು. ಆ ಥರ ಸಮಸ್ಯೆಗಳಾಗಿದೆ. ನಮ್ಮ ಮಹೇಂದ್ರ ಹಂಗಲ್ಲ ಸರ್, ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಮೆಟೀರಿಯಲ್ಸ್. ನಿರ್ಮಿತ ಬ್ರ್ಯಾಂಡ್ ಸರ್ ಇದು. ಹೌದು, ನಾವು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಒಳ್ಳೆ ಬ್ರ್ಯಾಂಡ್ ಗಾಡಿ, ಇದನ್ನೇ ತಗೊಳ್ಳಿ. ನಮ್ಮ ರೈತ ಬಂದರು ಕೇಳೋದು ಬೇಕಾಗಿರೋದು ಮೈಲೇಜು. ಇವತ್ತೇನು ಮೈಲೇಜ್ ಇರುತ್ತೆ ಲಾಸ್ಟ್ವರೆಗೂ ಅದೇ ಮೈಲೇಜ್ ಇರುತ್ತೆ ಈ ಗಾಡಿ. ಥ್ಯಾಂಕ್ ಯು ಸರ್, ನಿಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ. ಮತ್ತು ಇದನ್ನು ನೋಡ್ತಕ್ಕಂಥವ್ರು ಡೈರೆಕ್ಟಾಗಿ ಬ್ಲೈಂಡಾಗಿ ಹೋಗೋಷ್ಟಿಲ್ಲ, ಇದನ್ನ ಮಹೇಂದ್ರ ಗಾಡಿ ಯೂಸ್ ಮಾಡ್ತಿರೋರನ್ನ ನೋಡಿ ಅವ್ರ ಹತ್ರ ಕೇಳಿ ಆಮೇಲೆ ತಗೋಬೋದು ಅಂತ ಹೇಳ್ತಾ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ನಮ್ಮ ಕಡೆಯಿಂದ. ಓಕೆ, ಥ್ಯಾಂಕ್ ಯು ಸರ್.